ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್. ಹಲೋ ಫ್ರೆಂಡ್ಸ್, ಇವತ್ತು ವೆಜ್ ಪಲಾವ್ನ ಮಾಡೋಣ ಫ್ರೆಂಡ್ಸ್. ಅದಕ್ಕಾಗಿ ನಾನಿಲ್ಲಿ ಡಬಲ್ ಬೀನ್ಸ್ನ ತೊಗೊಂಡಿದ್ದೀನಿ. ಬೇಕಾದ್ರೆ ಬಟಾಣಿ ಯೂಸ್ ಮಾಡ್ಕೋಬೋದು. ತರಕಾರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೀನ್ಸು, ಕ್ಯಾರೆಟು, ನೌಕೋಲ್ ಹಾಕ್ಕೊಡಿ. ನೋಡಿ, ಇದಕ್ಕಾಗಿ ಒಂದು 2 ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಸೋಂಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು 2 ಟೊಮೆಟೊ, ಚಕ್ಕೆ, ಲವಂಗ, 1-2 ಸ್ಪೂನಷ್ಟು ಕೊಬ್ಬರಿ ಅಷ್ಟೇ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ತುಂಬ ರುಚಿಕರವಾದಂತಹ ಒಂದು ವೆಜ್ ಪಲಾವ್ನ ಮಾಡೋಣ ಫ್ರೆಂಡ್ಸ್. ಈಗಾಗಲೇ ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ತರಕಾರಿ ಎಲ್ಲ ತೊಳೆದು ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ. ನೋಡಿ, ಒಂದು ಕಡೆ ಕುಕ್ಕರ್ನ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಕುಕ್ಕರ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಅದಕ್ಕೆ ಆಯಿಲ್ನ ಹಾಕ್ಕೋಬೇಕು. ಆಯಿಲ್ ಕಾದಿದೆ. ಈಗ ಆಯಿಲ್ ಕಾದ ನಂತರ ನಾವು ಅದಕ್ಕೆ ಸ್ವಲ್ಪ ಪಲಾವ್ ಸಾಮಾನು ಮತ್ತು ಈ ಒಂದು ಪಲಾವ್ ಸಾಮಾನಲ್ಲಿರ್ತಕ್ಕಂಥ ಒಂದು ಚಕ್ಕೆ, ಲವಂಗ, ಏಲಕ್ಕಿ 1-2 ಹಾಕ್ಕೊಳ್ಳಿ. ಘಮ ಘಮ ಅನ್ನುತ್ತೆ ನೋಡಿ. ಅದರ ಒಂದು ಅರೋಮಾ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಮದುವೆ ಮನೆಗಳಲ್ಲಿ ಮತ್ತು ಈ ಹೋಟೆಲ್ ಸ್ಟೈಲಲ್ಲಿ ಇವತ್ತು ನಾವು ವೆಜ್ ಪಲಾವ್ನ ಮಾಡ್ತಾಯಿದ್ದೀವಿ. ಹೀಗೂ ಒಂದ್ಸರಿ ನೀವು ಟ್ರೈ ಮಾಡಿ. ಈಗ 1-2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಅದಕ್ಕೆ ಹಾಕ್ಕೊಳ್ಳೋಣ. ಎಣ್ಣೆಗೆ ಹಾಕ್ಕೊಂಡು, ಕಾದಿರ್ತಕ್ಕಂಥ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಯಾವತ್ತೂ ಅಷ್ಟೇ ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆದರೆ ಆ ಒಂದು ಅಡುಗೆ ಅನ್ನೋದು ಅಷ್ಟೇ ರುಚಿಕರವಾಗಿರುತ್ತೆ. ಮತ್ತು ನಾವು ಅಡುಗೆ ಮನೆಯಲ್ಲಿ ನೋಡಿ ಅತ್ಯಂತ ಪ್ರೀತಿಯಿಂದ ನಾವು ಅಡುಗೆ ಮಾಡಿದ್ರೆ ಅದು ಅಷ್ಟೇ ರುಚಿಕರವಾಗಿ ಇರುತ್ತೆ. ಸಿಂಪಲ್ಲಾಗಿರ್ತಕ್ಕಂಥ ಅಡುಗೆನೂ ಸೂಪರಾಗಿರುತ್ತೆ. ಸೊ ನೋಡಿ, ಈಗ ಈರುಳ್ಳಿ ಅನ್ನೋದು ತುಂಬ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ನೋಡಿ. ಈಗ ಡಬಲ್ ಬೀನ್ಸ್ ನಂಗೆ ತುಂಬ ಇಷ್ಟ, ಅದಕ್ಕೆ ಅದನ್ನು ನೆನೆಸಿಟ್ಕೊಂಡಿದ್ದೆ ಓವರ್ ನೈಟು. ಈಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬಟಾಣಿ ಇದ್ದರೆ ಬಟಾಣಿನೂ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡೋಣ. ಈಗಾಗಲೇ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ, ಒಂದು 2 ಗಾತ್ರದ ಒಂದು ಚಿಕ್ಕ ಗಾತ್ರದ 1-2 ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ. ಸೊ ಅದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕು. ಈ ಕಡೆ ಒಂದು ಕಡೆ ನೋಡಿಲಿ. ಈಗ ನಿಮ್ಗೆ ಇಷ್ಟ ಆಗುವಂಥ ಒಂದು ತರಕಾರಿಗಳನ್ನ ನೀವು ಹಾಕ್ಕೋಬೋದು ಧಾರಾಳವಾಗಿ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸೊ ಇಲ್ಲಿ ಬೀನ್ಸು, ಕ್ಯಾರೆಟು, ನವಿಲುಕೋಸನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ತರಕಾರಿನ ಹಾಕ್ಕೊಂಡು ಈಗಾಗಲೇ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈಗ ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ. ಈಗ 2-3 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿಟ್ಟು ಬಿಡೋಣ. ಸೊ 2 ನಿಮಿಷ ಅದು ಬೇಯ್ಕೊಳ್ಳುತ್ತೆ. ಸೊ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ. ಸೊ ಇದನ್ನು ಹಸಿ ವಾಸನೆ ಹೋಗಲಿ ಅಂತ 1-2 ನಿಮಿಷ ಬೇಯೋಕ್ಕೆ ಇಡಬೇಕಷ್ಟೇ ಫ್ರೆಂಡ್ಸ್. ನೋಡಿ, ಈಗ ನೀಟಾಗಿ ಒಂದು ಪ್ಲೇಟ್ನ ಮುಚ್ಚಿ ಬಿಡಬೇಕು. ಈ ಕಡೆ ಒಂದು ಕಡೆ ನಾವಿಲ್ಲಿ ಮಿಕ್ಸಿಗೆ ರೆಡಿ ಮಾಡ್ಕೋಬೇಕು. ಮಿಕ್ಸಿಗೆ ನಾವು ಈಗಾಗಲೇ ಹೇಳಿದ್ನಲ್ವ, ಇಲ್ಲಿ ಖಾರಕ್ಕೆ ನಾವು ಹಸಿಮೆಣಸಿನ್ಕಾಯಿನ ಬಳಸ್ಕೊಳ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕಿದ್ದೀವಿ ಅಷ್ಟೇ ಫ್ರೆಂಡ್ಸ್. ನೋಡಿ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಅಷ್ಟೇ. ಈಗ ಮಸಾಲೆ ಅನ್ನೋದು ಈಗಾಗಲೇ ನಾನು ಮಿಕ್ಸಿ ಮಾಡಿಟ್ಟಿದ್ದೀನಿ. ಸೊ ಈಗ 2-3 ನಿಮಿಷ ಆಯಿತು. ತರಕಾರಿ ಎಲ್ಲ ಚೆನ್ನಾಗಿ ಆ ಒಂದು ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಈಗ ನಾವು ಈ ಒಂದು ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ಮಸಾಲೆ ಹಾಕೋದ್ರಿಂದ ಈ ಒಂದು ನಮ್ಮ ಮಾಡ್ತಕ್ಕಂತಹ ಒಂದು ಪಲಾವ್ಗೆ ಒಂದು ಒಳ್ಳೆ ರುಚಿ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಸಿಂಪಲ್ಲಾಗಿರ್ತಕ್ಕಂತಹ ಮಸಾಲೆ ತುಂಬ ರುಚಿಯನ್ನು ನಮಗೆ ಕೊಡುತ್ತೆ. ನೀವು ಒಂದು ಸರಿ ಮಾಡಿದ್ರೆ ಸಾಕು, ಪದೇ ಇದನ್ನು ಪಲಾವ್ನ ಈ ರೀತಿಯೇ ಮಾಡ್ತಾ ಇರ್ತೀನ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಮಸಾಲೆನೂ ಅಷ್ಟೇ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ನೋಡಿ ಬೇಯಿಸ್ಕೋಬೇಕು. 1-2 ನಿಮಿಷ ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ಈ ಥರ ಬಿಟ್ಕೊಳ್ಳುತ್ತೆ. ಈಗ ನಾವು 1-2 ದೊಡ್ಡ ಗಾತ್ರದ ಟೊಮೆಟೋನ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ರುಚಿಕರವಾಗಿರುತ್ತೆ. ವೆಜ್ ಪಲಾವ್ ಅನ್ನೋದು ನಾನಾ ರೀತಿ ಮಾಡ್ಬೋದು.
ಬಟ್ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಕರವಾಗಿರುತ್ತೆ. ನೋಡಿ ಈಗ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಟಿದೆ. ನೋಡಿ ಈ ಸಮಯದಲ್ಲಿ ನಾವು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನಷ್ಟು ನೀವು ಧನಿಯಾ ಪುಡಿನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಧನಿಯಾ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಧನಿಯಾ ಪುಡಿ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಧನಿಯಾ ಪುಡಿನೂ ಹಾಕ್ಕೋಬಾರ್ದು, ಆದಷ್ಟು ಕಡಿಮೆ ಮಸಾಲೆನ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಅಕ್ಕಿನ ನಾನು ಈಗಾಗಲೇ ಒಂದು 20 ನಿಮಿಷ ನೆನೆಸಿಟ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ನೀವು ಯಾವುದೇ ಒಂದು ಅಕ್ಕಿನ ತಗೊಂಡ್ರೂ ಅಷ್ಟೇ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳಿ. ಇನ್ನೂ ಉದುರುದ್ರಾಗಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಳ್ಳಿ. ನೋಡಿ ಅಕ್ಕಿನ ಯಾವಾಗಲೂ ನೆನೆಸಿರ್ತೀವಲ್ವ, ನೆನೆಸಿರ್ತಕ್ಕಂತಹ ಒಂದು ಬೌಲಿಂದ ಹಂಗೆ ಬಗ್ಸ್ಬಿಡಬೇಡಿ, ಅದರಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಆಗ ಅನ್ನ ಮುದ್ದೆ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಕೈಯಲ್ಲೇ ಅಕ್ಕಿನ ಕುಕ್ಕರ್ಗೆ ಎತ್ತಾಕ್ಕೋಬೇಕಾಗುತ್ತೆ. ನೋಡಿ ಈಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಅಥವಾ 2 ಗ್ಲಾಸ್ಗಿನ ಸ್ವಲ್ಪ ಕಡಿಮೆ ನೀರನ್ನ ಹಾಕ್ಕೊಳ್ಳಿ. ಈಗ ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಒಂದು ಟೈಮಲ್ಲಿ ನೀವು ಉಪ್ಪು ಖಾರ ಏನಾದ್ರು ಬೇಕಾಗಿರೂ ಸಹ ನೀವು ಆ್ಯಡ್ ಮಾಡ್ಕೋಬೋದು. ಬೇಕಾದ್ರೆ ಅಚ್ಕಾರದ ಪುಡಿ ಈ ಸಮಯದಲ್ಲಿ ಇನ್ನೂ ಖಾರ ಬೇಕು ಅಂದರೆ ಅಚ್ಕಾರದ ಪುಡಿ ಹಾಕ್ಕೋಬೋದು. ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಈಗ ನಾನಿಲ್ಲಿ ಒಂದು 3 ವಿಷಲ್ಗೆ ಇಟ್ಟಿದ್ದೀನಿ. ನೋಡಿ ಫೈನಲ್ಲಾಗಿ ಒಂದು 100% ಹೋಟೆಲ್ ಶೈಲಿಯಲ್ಲೇ ಅಂತಲೇ ಹೇಳ್ಬೋದು. ವೆಜ್ ಪಲಾವ್ ಅನ್ನೋದು ಅಥವಾ ವೆಜ್ ಬಿರಿಯಾನಿ ಅಂತಲೂ ಅಂತೀವಿ. ವೆಜ್ ಬಿರಿಯಾನಿ ಲವರ್ಸು ಅಂದರೆ ನಾನ್ ವೆಜ್ ಯಾರು ತಿನ್ನಲ್ವೋ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಫೈನಲಾಗಿ ನಾನಿಲ್ಲಿ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನನಗಂತೂ ವೆಜ್ ಪಲಾವ್ ತುಂಬ ಇಷ್ಟ. ನಿಮಗೂ ಇಷ್ಟನಾ ಕಮೆಂಟ್ ಮಾಡಿ, ಒಮ್ಮೆ ಟ್ರೈ ಮಾಡಿ. ನೋಡಿ ಮೊಸರು ಬಜ್ಜಿಯೊಂದಿಗೆ ನಾವು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.